ವೀಕ್ಷಕರೇ, ನವರಾತ್ರಿಯ ಸಂಭ್ರಮ ಸಡಗರದಲ್ಲಿ ನಾವೆಲ್ಲ ಇರುವ ಸಂದರ್ಭದಲ್ಲಿ ಜಿಲ್ಲೆಯ ಶಕ್ತಿ ದೇವತೆಗಳೆಂದೇ ಹೆಸರು ಪಡೆದ ನಮ್ಮ ಜಿಲ್ಲೆಯ ವಿವಿಧ ತಾಲೂಕಿನ ದೇವರ ದರ್ಶನ ಮಾಡಿಸುವ ನವರಾತ್ರಿಯ 9 ದಿನಗಳು ನಡೆಯುವ ಈ ವಿಶೇಷ ಕಾರ್ಯಕ್ರಮವೇ ನವಶಕ್ತಿ ವೈಭವ. ವೀಕ್ಷಕರೇ, ನಾವಿವತ್ತು ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ತನ್ನ ಮಹಿಮೆಯಿಂದ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆದುಕೊಳ್ಳುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರು ಶ್ರೀ ನೀಲಗೋಡ್ ಯಕ್ಷ ಚೌಡೇಶ್ವರಿ ದೇವಸ್ಥಾನದ ಮಹಿಮೆಯನ್ನ, ಅದು ಬೆಳೆದು ಬಂದ ಧಾರ್ಮಿಕ ಹಿನ್ನೆಲೆಯನ್ನ ತಿಳಿಯೋಣ. ಹಾಗಾದ್ರೆ ಇನ್ನೇಕೆ ತಡ, ಬನ್ನಿ ನೋಡಿ ಬರೋಣ. ನೀಲಗೋಡ ಶ್ರೀ ಯಕ್ಷ ಚೌಡೇಶ್ವರಿ ದೇವಸ್ಥಾನವು ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದಲ್ಲಿದ್ದು, ಪುರಾಣ ಪ್ರಸಿದ್ಧ ಇಡಗುಂಜಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದ್ದು, ಹೊನ್ನಾವರದಿಂದ 16 ಕಿಲೋಮೀಟರ್ ಅನತಿ ದೂರದಲ್ಲಿದೆ. ಹೊನ್ನಾವರ ತಾಲೂಕಿನ ಬಳಕೂರಿನ ಮೀನುಗಾರ ಸಮಾಜದ ಮಾಧವಜಿ ಅಂಬಿಗ್ರವರ ಭಕ್ತಿ ಹಾಗೂ ಶ್ರದ್ಧೆಗೆ ಶ್ರೀ ಯಕ್ಷಿ ಚೌಡೇಶ್ವರಿ ಒಲಿದು ಇಂದು ಸಾವಿರಾರು ಭಕ್ತರಿಗೆ ಅನುಗ್ರಹ ನೀಡುವ ತಾಣವಾಗಿ ಬೆಳೆದು ನಿಂತಿದ್ದು, ಈ ಕ್ಷೇತ್ರದ ಮಹತ್ವವನ್ನ ಸಾರಿ ಹೇಳುತ್ತಿದೆ. ಇಲ್ಲಿ ಹೇಳ್ಕೊಳ್ಬೇಕಾದ್ದೇನಿಲ್ಲ. ಹರಕೆಗಳು ಕಾಣಿಕೆಗಳು ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಕೆಲಸಗಳಾಗುವಂಥದ್ದಲ್ಲ. ಕ್ಷೇತ್ರದಲ್ಲಿ ಹೇಳ್ತಾಳೆ ದೇವಿ, ಶ್ರದ್ಧಾ ಭಕ್ತಿ ನಂಬಿಕೆ, ಇದನ್ನು 3 ಇಟ್ಕೊಂಡು ಯಾರು ಬರ್ತಾರೋ ಕ್ಷೇತ್ರಕ್ಕೆ ಒಳ್ಳೆಯದನ್ನು ಮಾಡಿಕೊಡ್ತೀನಿ ಅಂತ ದೇವಿ ಹೇಳಿದ್ದಾಳೆ. ಅದಕ್ಕೆ ಕ್ಷೇತ್ರದಲ್ಲಿ ಎಷ್ಟೋ ಬಡವ ಭಕ್ತಿರಬಹುದು, ಶ್ರೀಮಂತ ಭಕ್ತಿರಬಹುದು, ಎಲ್ಲರೂ ಸಹ ಸರಿ ಸಮಾನ. ಇಲ್ಲಿ ಯಾವುದೇ ಥರದ ಜಾತಿ ಭೇದಗಳು ಇಲ್ಲ ಮತ್ತು ಎಲ್ಲರೂ ಪಂಗಡ ಯಾವುದೇ ಇಲ್ಲ. ಅದರಂತೆ ಈ ಕ್ಷೇತ್ರದಲ್ಲಿ ಭಕ್ತರು ಪ್ರಕಾರ ಏನು ಪ್ರಕಾರ ಕೊಟ್ಟಂತ ಇವತ್ತು ಹರಕೆ ಇರ್ಬೋದು, ಕಾಣಿಕೆ ಇರ್ಬೋದು, ಯಾವುದೇ ಇದ್ರೂ ಸಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ವಿಶೇಷವಾಗಿ ಇಲ್ಲಿ ಸತಚಂಡಿಕಾ ಯಾಗ, ನವಚಂಡಿಕಾ ಯಾಗ, ರಾಮತಾರಕ ಮಂತ್ರ, ಅನೇಕ ದೊಡ್ಡ ಕಾರ್ಯಕ್ರಮಗಳು ನಡೀತಿರ್ತದೆ. ಮತ್ತು ಪ್ರತಿ ವರ್ಷವೂ ಸಹ ಅನ್ನದಾನಗಳು ಇಲ್ಲ ಆಗ್ತದೆ. ವಿಶೇಷವಾದ ದಿನನಿತ್ಯವೂ ಅನ್ನದಾನ ಆಗ್ತದೆ. ಭಕ್ತರು ಕೊಟ್ಟಂತ ಕಾಣಿಕೆ ಇರ್ಬೋದು, ಹರಕೆ ಇರ್ಬೋದು, ಅದು ಯಾವುದೇ ಇದ್ರೂ ಸಹ ಇನ್ನೊಂದು ವಿಚಾರಕ್ಕೆ ಉಪಯೋಗಿಸುವಂಥದ್ದಲ್ಲ. ಅನ್ನದಾನಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು, ಲೋಕ ಕಲ್ಯಾಣವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಿರ್ತದೆ. ಮತ್ತು ಕ್ಷೇತ್ರ ವಿಶೇಷ ಅಂತ ಹೇಳಿದ್ರೆ ಅಮಾವಾಸ್ಯೆ ವಿಶೇಷ ದಿನ. ಅಮಾವಾಸ್ಯೆ ಅಂತ ಹೇಳಿದ್ರೆ ದೇವಿಗೆ ನೋಡ್ಲಿಕ್ಕೆ ಎಲ್ಲೆಲ್ಲಿಂದೋ ಭಕ್ತರು ಬರ್ತಾರೆ. ಮತ್ತು ಈ ರಾಜ್ಯ ಎಲ್ಲ ಹೊರ ರಾಜ್ಯದಿಂದಲೂ ಸಹ ಭಕ್ತರು ಆಗಮಿಸ್ತಾರೆ. ಮತ್ತು ಸಾವಿರಾರು ಜನಕ್ಕೆ ಅನ್ನದಾನ ಆಗ್ತದೆ. ಮತ್ತು ಅರ್ಧ ಕಿಲೋಮೀಟರ್ ಲೆಕ್ಕದಲ್ಲಿ ನೀವೇ ನೋಡ್ಬೋದು. ಈಗ ಅರ್ಧ ಕಿಲೋಮೀಟರ್ ಲೆಕ್ಕದಲ್ಲಿ ಇವತ್ತು ಅನ್ನ ಪ್ರಕಾರವಾಗಿ ಪ್ರತಿಯೊಂದು ಲೈನಲ್ಲಿ ನಿಲ್ತಾರೆ ದೇವಿ ನೋಡ್ಲಿಕ್ಕೆ. ಅಷ್ಟೊಂದು ಜನಸಾಗರ ಅಮಾವಾಸ್ಯೆ ದಿನ ಬರ್ತಾರೆ. ಅಮಾವಾಸ್ಯೆ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಬಂದು ತೀರ್ಥಾಸ್ನಾನ ಮಾಡ್ಕೊಂಡು ಸಾಕು. ತಾಯಿ ಎಂತಿಂತ ನಮಗೆ ಕಲೆಗಳಿದೆ, ರೋಗಗಳಿದೆ, ಅಂತಿಂತ ಪ್ರಕಾರ ಸಮಸ್ಯೆಗಳಿದೆ, ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಬರೀ ಒಂದು ತೀರ್ಥಾಸ್ನಾನ ಮಾಡಿ ದೇವಿ ಮುಂದೆ ನಿಂತ್ಕೊಂಡು ಶ್ರದ್ಧಾ ಭಕ್ತಿ ನಂಬಿಕೆ ಇಂದ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಂಡು ಸಾಕು. ಆ ಕೆಲಸಗಳು ಅಮ್ಮ ಮಾಡಿಕೊಡ್ತಾಳೆ. ಅದಕ್ಕೆ ಶಕ್ತಿ ದೇವತೆ ಸ್ಥಳ ಇದು. ಮತ್ತೆ ವಿಶೇಷ ಅಂತ ಹೇಳಿದ್ರೆ ಎಲ್ಲಿ ನಮ್ಮ ಸಮಯ ಮತ್ತು ಪ್ರಕಾರವಾಗಿ ಎಲ್ಲವನ್ನು ವ್ಯರ್ಥ ಮಾಡಿಕೊಂಡು ಮತ್ತು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಏನೇನೋ ಪ್ರಕಾರ ಕೋರ್ಟು ಕಚೇರಿ ಅಲ್ಲಿ ಅಲ್ದಾಡಿ ಮತ್ತು ಎಲ್ಲೆಲ್ಲೋ ಪ್ರಕಾರ ಸಿಗಲ್ಲ ಅಂತ ನಾಯಿ ಬೇಕು ಅಂತ ದೇವಿಯಲ್ಲಿ ಬೆಳೆದಾಗ ದೇವಿಗೆ 2 ಕಾಯಿ ಇಟ್ಟು, ವೀರಭದ್ರನಿಗೂ ಸಹ 2 ಕಾಯಿ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಡ್ತೀವಿ. ಆವಾಗ ದೇವಿ ಮತ್ತೆ ಇನ್ನೊಂದು ಸಾರಿ ಭಕ್ತ ಬಂದು ಹೇಳ್ತಾನೆ, ನಮಗೆ ನಾಯಿ ಸಿಕ್ಕಿದೆ, ನಮಗೆ ದೇವಿಯಿಂದ ಆಗಿದೆಂಬುದು ಹೇಳುವಂತ ಅಂತ ಶಕ್ತಿ ಸ್ಥಳ. ಮತ್ತು ಇಲ್ಲಿ ಒಳ್ಳೆಯವರಿಗೆ ಕೆಟ್ಟದ್ದನ್ನು ಬಯಸಬಾರ್ದು. ಇವತ್ತು ಒಳ್ಳೆಯವರಿಗೆ ಯಾರ್ದಾರು ಕೆಟ್ಟದ್ದನ್ನು ಯಾರು ಮಾಡ್ರೂ ಸಹ ಇಲ್ಲಿ ದೇವಿಯಲ್ಲಿ ಬಂದು ದೂರು ಕೊಟ್ಟು ಹೋದ್ರೆ ಅದು ಖಂಡಿತವಾಗಿಯೂ ಶಿಕ್ಷೆ ಆಗ್ತದೆ. ಮತ್ತು ದೇವಿ ವಿಶೇಷವಾದಂಥ ಶಕ್ತಿ ಸ್ಥಳ ಇದು. ಮತ್ತೆ ಇಲ್ಲಿ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನು ಬಿಟ್ಟು ಯಾವುದನ್ನು ಸುಳ್ಳು ಹೇಳಬಾರ್ದು. ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ನೀಲಗೋಡು ಬಗ್ಗೆ ನಾವು ಶೋಧನೆ ಮಾಡಿದಾಗ ನೀಲಗೋಡಲ್ಲಿ ಅನಾದಿ ಕಾಲದಿಂದ ಸಹ ನಾಗ ಸನ್ನಿಧಿ ಇರಬಹುದು. ದೇವಿಯ ಎಡ ದಿಕ್ಕಿನಲ್ಲಿ ನಾಗರವನ್ನು ನೀವು ಕಾಣಬಹುದು. ಈಗೂ ಸಹ ಒಂದು ವಿಗ್ರಹ ರೂಪದಲ್ಲಿ ಕಾಣ್ತಿದೆ. ಒಂದು ಮರನಡಿಗೆ ಈಗೂ ಸಹ ಇದೆ, ಮೂಲತವಾಗಿದ್ದಂಥದ್ದು. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಶ್ರೀ ಅವಧೂತರಾದಂಥ ಶ್ರೀ ರಮಾನಂದ ಸ್ವಾಮಿ ದಿವ್ಗಿಯಲ್ಲಿ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡಾಯ್ತು. ನೀವು ಅದು ಮಾಡು ಒಳ್ಳೇದಾಗ್ತದೆ ಅಂತ ಹೇಳಿ ಅಲ್ಲಿಂದ ಆಶ್ವಾಸನೆ ಬಂತು.
ಮತ್ತು ಎಲ್ಲ ಕ್ಷೇತ್ರದಿಂದ ನಾವು ಕೇಳಿ ವಿಚಾರ ಮಾಡಿಕೊಂಡು ಈ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಂದುವರೆದಿವಿ. ಅಲ್ಲಿಂದ ನಮಗೆ ಒಳ್ಳೆಯದಾಗಿದೆ. ಮುಂದೂ ಸಹ ಈ ಕ್ಷೇತ್ರದಲ್ಲಿ ಈಗ ಎಲ್ಲೆಲ್ಲಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಜೀವನದಲ್ಲಿ ಕಷ್ಟಾಂತಿಯ ತಡೆಯಲಿಕ್ಕಾದಷ್ಟು ನಿಲುಗೋಡಮ್ಮನ ಸನ್ನಿಧಾನಕ್ಕೆ ಬಂದು ಅವರು ಕಷ್ಟವನ್ನು ಹೇಳ್ಕೊಂಡಾಗ ದೇವಿ ಕ್ಷಣ ಮಾತ್ರದಲ್ಲಿ ಪರಿಹರಿಸುವಂಥ ಘಟನೆಗಳು ನಮ್ಮ ಸನ್ನಿಧಾನದಲ್ಲಿ ಕಾಣಬಹುದು. ಇವತ್ತು ಪ್ರಕಾರವಾಗಿ ಏನೋ ಭೂತ ಪ್ರೇತ ಸಾಕೇನು ಯಾವುದೇ ರೀತಿಯಿಂದ ತೊಂದರೆಗಳಿದೆ, ನಮ್ಗೆ ಇಂತಿಂಥ ಪ್ರಕಾರವಾಗಿ ತೊಂದರೆಗಳು ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ದೇವಿಯಲ್ಲಿ ಬಂದು ಹಿಂಗೆ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಸಾಕು ಅಂತ ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಕೆಲಸಗಳನ್ನು ಮಾಡಿಕೊಡುವಂಥ ಕ್ಷಣ ಮಾತ್ರದಲ್ಲಿ ಅದನ್ನು ದೂರ ಮಾಡಿ ಮತ್ತು ಅವರ ಅಭಯ ಕೊಟ್ಟು ಒಳ್ಳೇದು ಮಾಡುವಂಥದ್ದು. ಇಲ್ಲಿ ಪ್ರಸಾದ ಅಂದರೆ ವಿಶೇಷತೆ, ಪ್ರಸಾದ ಬೀಳುವಂಥದ್ದು ವಿಶೇಷತೆ. ಇಲ್ಲಿ ಪ್ರಸಾದ ಕೊಡುವಂಥದ್ದು ದೇವಿ ಭಕ್ತರ ನಾವು ಕಷ್ಟಗಳು ಏನೇನಿದೆ ಅಂತೆಲ್ಲ ವಿಚಾರ ಮಾಡಿಕೊಂಡು ನಂತರದಲ್ಲಿ ದೇವಿ ತಲೆ ಮೇಲೆ ಇಡ್ತೀವಿ. ದೇವಿ ಪ್ರಕಾರ ನಿಮ್ಗೆಲ್ಲರಿಗೂ ಏನೇ ತೊಂದರೆ ಆಗುವುದಿಲ್ಲ, ಮುಂದೆ ಒಳ್ಳೇದು ಮಾಡ್ತೇನೆ ಅಂತ ದೇವಿ ಪ್ರಸಾದ ಕೊಡ್ತದೆ. ಇಲ್ಲಿ ವಿಶೇಷತೆ. ಕ್ಷೇತ್ರದ ಹುಟ್ಟೆ ಒಂದು ರೋಮಾಂಚಕ. ಬಡ ಅಂಬಿಗ ಕುಟುಂಬದಲ್ಲಿ ಜನಿಸಿದ ಮಾಧವ ಅಂಬಿಗರವರು ಬಡತನದಿಂದ ಶಿಕ್ಷಣ ಮೊಟಕುಗೊಳಿಸಿ ಉದ್ಯೋಗಕ್ಕಾಗಿ ಬೇರೆಡೆಗೆ ಹೋದ್ರು. ಆದರೆ ಅನಾರೋಗ್ಯದ ನಿಮಿತ್ತ ಅವರು ಮನೆಗೆ ವಾಪಸ್ ಬರಬೇಕಾಯ್ತು. ಮನೆಯಲ್ಲಿ ಆರೋಗ್ಯವಂತರಾಗಿದ್ದ ಇವರಿಗೆ ಬೇರೆಡೆಗೆ ಹೋದ್ರೆ ಮಾತ್ರ ಅನಾರೋಗ್ಯ ಸಮಸ್ಯೆ ಕಾಡುತ್ತಿತ್ತು. ಈ ಕುರಿತು ಪಾಲಕರು ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರೂಜಿಯವರಲ್ಲಿ ಕೇಳಿದಾಗ ಬಾಲ್ಯದಿಂದಲೂ ಮಾಧವ ಅಂಬಿಗರವರಿಗೆ ಶ್ರೀ ಚೌಡೇಶ್ವರಿ ದೇವಿಯ ಅನುಗ್ರಹವಾಗಿದ್ದು ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಸಾವಿರಾರು ಭಕ್ತರಿಗೆ ದೇವಿ ಅನುಗ್ರಹ ನೀಡಲಿದ್ದಾಳೆ ಎಂದು ಮಾರ್ಗದರ್ಶನ ನೀಡಿದ್ದು, ಅವರ ಮಾತಿನಂತೆ ಆಧ್ಯಾತ್ಮಿಕತೆಯ ಬಗ್ಗೆ ಎಳ್ಳೆಷ್ಟು ಜ್ಞಾನವಿಲ್ಲದ ಮಾಧವ ಅಂಬಿಗರವರು ಭಕ್ತಿಯಿಂದ ದೇವಿಯನ್ನ ಆರಾಧಿಸುತ್ತಾ ದೇವಿಯ ಸೇವೆಗಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟರು. ಜಗದಾಂಬೆ ಅಮ್ಮ ಚೌಡಾಂಬೆ ಹರಸಮ್ಮ ನಮ್ಮ ಜಗದಂಬೆ, ಜಗದಾಂಬೆ ಅಮ್ಮ ಚೌಡಾಂಬೆ ಹರಸಮ್ಮ ನಮ್ಮ ಜಗದಂಬೆ. ಯಕ್ಷೀಯ ಕ್ಷೇತ್ರಕ್ಕೆ ಬರುತ್ತೇನೆ, ಹೂಹಣ್ಣು ಪೂಜೆಗಳ ತರುತ್ತೇನೆ. ಯಕ್ಷೀಯ ಕ್ಷೇತ್ರಕ್ಕೆ ಬರುತ್ತೇನೆ, ಹೂಹಣ್ಣು ಪೂಜೆಗಳ ತರುತ್ತೇನೆ. ಜಗದಾಂಬೆ ಅಮ್ಮ ಚೌಡಾಂಬೆ ಹರಸಮ್ಮ ನಮ್ಮ ಜಗದಂಬೆ. ದೈವಿ ಪ್ರೇರಣೆಯಂತೆ ಬಳುಕೂರಿನ ಗುಡ್ಡದ ಮೇಲಿರುವ ನೀಲಗೂಡಿನಲ್ಲಿ ದೇವಿಯನ್ನ ಆರಾಧಿಸಲು ಆರಂಭಿಸಿದ ಮಾಧವ ಅಂಬಿಗರವರು ದೀವಗಿಯ ಶ್ರೀ ರಮಾನಂದ ಅವಧೂತರು, ಶ್ರೀ ಕ್ಷೇತ್ರ ಸಿಗಂದೂರಿನ ಶ್ರೀರಾಮಪ್ಪ ಹಾಗೂ ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರೂಜಿಯವರ ಮಾರ್ಗದರ್ಶನದಂತೆ ದೇವಿಯ ಪೂಜೆ ಪುನಸ್ಕಾರಗಳನ್ನು ಇಂದು ನೀಲಗೂಡ ಕ್ಷೇತ್ರ ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನ ಹೊಂದಿದ್ದು ರಾಜ್ಯ ಹಾಗೂ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸಿ ದೇವಿಯ ಅನುಗ್ರಹ ಪಡೆದುಕೊಂಡಿದ್ದಾರೆ. ಶ್ರೀ ಮಾಧವ ಸ್ವಾಮಿಗೆ ದೈವ ಕಾರ್ಯಗಳ ಹೇಳಿ ಬಂಗಾರಮಕ್ಕಿಯ ಶ್ರೀ ಗುರುಗಳು ಅಂದು ಆಶೀರ್ವಾದ ಮಾಡುತ್ತಾ ರಮಾನಂದ ಸ್ವಾಮಿಗಳು ಮಾಧವ ಸ್ವಾಮಿಯ ನೋಡುತ್ತಾ ಧನ್ಯೋಷ್ಮಿ ನೀನೆಂದು ಹರಸಿ ಬಂದರಮ್ಮ ಸ್ವಾಮೀಜಿಗಳು ಅಂದು. ಹರಸಿ ಬಂದರಮ್ಮ ಸ್ವಾಮೀಜಿಗಳು ಅಂದು. ಕರುಣಾಮಯೀವರು ಶ್ರೀ ಮಾಧವ ಸ್ವಾಮಿಗಳು, ಕರುಣಾಮಯೀವರು ಶ್ರೀ ಮಾಧವ ಸ್ವಾಮಿಗಳು.
ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆ, ತೀರ್ಥ ಸ್ನಾನ ಹಾಗೂ ಅನ್ನದಾನ ನಡೆಯುತ್ತಿದ್ದು ಭಕ್ತರು ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಾರೆ. ಯಕ್ಷಿ ಕ್ಷೇತ್ರದ ಚೌಡೇಶ್ವರಿಯೇ, ಆದಿಶಕ್ತಿ ಜಗದೀಶ್ವರಿಯೇ, ನಿನ್ನ ಕ್ಷೇತ್ರಕ್ಕೆ ಬಂದಿಹೆ ನಮ್ಮ, ಕರುಣೆ ತೋರಿ ಕಾಪಾಡಮ್ಮ. ಯಕ್ಷಿ ಕ್ಷೇತ್ರದ ಚೌಡೇಶ್ವರಿಯೇ, ಆದಿಶಕ್ತಿ ಜಗದೀಶ್ವರಿಯೇ, ನಿನ್ನ ಕ್ಷೇತ್ರಕ್ಕೆ ಬಂದಿಹೆ ನಮ್ಮ, ಕರುಣೆ ತೋರಿ ಕಾಪಾಡಮ್ಮ. ಶ್ರೀದೇವಿಯ ಅನುಗ್ರಹದಿಂದ ಹಲವಾರು ಭಕ್ತರು ಅನುಗ್ರಹ ಪಡೆದಿದ್ದು ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹಾಗೂ ಕೌಟುಂಬಿಕ ಸಮಸ್ಯೆಗಳ ಪರಿಹಾರದ ಬಗ್ಗೆ ಅನುಭವ ಹಂಚಿಕೊಳ್ಳುತ್ತಾರೆ. ಈ ಮನುಷ್ಯನು ಕೂಡ ಇದು ವರ್ಣನೆ ಮಾಡುವಂಥದ್ದಲ್ಲ. ಆದರೆ ಗುಡಿ ಸಣ್ಣ, ಅದು ವಿಶ್ವ ಅಂದ್ರೆ ಅದು ಮಾಯಾರೂಪಿ, ಅದನ್ನು ನಾವೆಲ್ಲ ವರ್ಣನೆ ಮಾಡುವಂಥದ್ದಲ್ಲ. ಆದರೆ ಎಷ್ಟೋ ಜನಕ್ಕೆ ನಾನೇ ಕಾಣ್ತಿದ್ದೆ, ಅಮಾವಾಸ್ಯೆಲಂತೂ ಅಪಾರವಾದ ಜನ ಎಲ್ಲಿಂದ ಬರ್ತಾರೆ ಏನು ನಮಗೆ ಗೊತ್ತಾಯಿಲ್ಲ ಅಂತ ಒಂದು ವ್ಯವಸ್ಥೆ. ಅದೆಲ್ಲ ಇಲ್ಲಿ ನೋಡ್ತಿದ್ದೆ, ಅದು ಊಟ ಮಾಡಲಂದ್ರೆ ಊಟ ಮಾಡದಿದೆ. ಮೊನ್ನೆ ಒಂದು ಹುಡುಗ 8 ವರ್ಷದ ಹುಡುಗ ಊಟ ಮಾಡಲದವ ಇಲ್ಲೇ ಉಣಿಸಿ ಕಳಿಸ್ತದೆ, ಹೋಗಿ ಈಗಿಂದ ಊಟ ಮಾಡಿಸ್ಬೇಕು ಅಂತ ಎಲ್ಲ ಅಪಾರವಾದದೆ. ನನ್ನ ಕಾಲೇ ಬೆಂಗಳೂರು ಆಪರೇಷನ್ ಮಾಡಬೇಕು ಅಂತಾದ್ರು ಮಾಡೋದು ಬೇಡ, ಹಾಗಾಗಿ ಈ ಕಾಲಕ್ಕೆ ಈಗ ನಡೀತಾ ಇದ್ದೀನಿ. ಇಂಥದ್ರ ಅಪೂರ್ವವಾದ ಶಕ್ತಿ ಈ ಯಕ್ಷಿ ಚೌಡೇಶ್ವರಿ, ನೀಲಗೋಡೇಶ್ವರಿಗೆ ಎಲ್ಲರೂ ಅಪಾರ ವಂದನೆ ಸಲ್ಲಿಸುವುದೇವ ಅಂತ ಆ ವಿಶ್ವರೂಪಿ ಪ್ರಕಾರ ತಾಯಿ ನನಗೆ ಎಲ್ಲ ರೀತಿಯಿಂದ ಒಳ್ಳೇದು ಮಾಡಿದೆ. ಮತ್ತು ತಾಯಿ ದರ್ಶನದಲ್ಲಿ ಬಂದಾವಾಗ ಒಂದು ಸಲ ಹೇಳಿತು, ತಾಯಿ ವಾಹನ ಚಲಿಸುವಾಗ ಅಮಾವಾಸ್ಯೆ ಒಳಗೆ ವಾಹನ ಚಲಿಸುವುದು ಸ್ವಲ್ಪ ವಿಚಾರ ಮಾಡಿ ನಡೆಸುವಂತ ಹೇಳಿತ್ತು. ನಾನು ಅದನ್ನು ಲಕ್ಷಿಸದೆ ವಾಹನ ಹೊಡೆದಾವಾಗ ನನಗೊಂದು ಆಕ್ಸಿಡೆಂಟ್ ಆಗಿ ನಾನು ತಲೆ ಹೊಡೆದು ಸಾಯುವ ಪರಿಸ್ಥಿತಿ ಇತ್ತು. ಆವಾಗ ನಾನು ಹಾಸ್ಪಿಟ್ಲ್ ಇರುವಾಗ ಇಲ್ಲಿ ತಾಯಿ ಹತ್ರ ಹೇಳಿಕೆ ಆಗಿತ್ತು, ನನ್ನ ಭಕ್ತನಿಗೆ ಇದಾಗಿದೆ, ಹೊಡೆತ ಬಿದ್ದಿದೆ ಹೇಳಿ ತಾಯಿ ಒಂದು ಕಾಯಿ ಕೊಟ್ಟಿತ್ತು ಮನೇಲಿ ಇಡ್ಲಿಕ್ಕೆ. ಅದರ ನಂತರ ನಾವು ಆ ಕಾಯಿ ಮನೆ ಹತ್ರ ತಗೋ ಇಟ್ಟ ಮೇಲೆ ಆ ಕಡೆ AG ಹಾಸ್ಪಿಟಲಿಂದ ನನಗೆ ಆರೋಗ್ಯ ಸರಿ ಆಗಿದೆಯಾ, ಕಡೆ ಡಾಕ್ಟರ್ ರಾಜೇಳಿ ಅವರಿಂದ ನನಗೆ ತಲೆ ಹೊಡೆತೆಲ್ಲ ಸರಿ ಆಯಿತು. ನಂತರ ನಾನು ದಿನನಿತ್ಯವೂ ತಾಯಿ ಹತ್ರ ಬಂದು ನನ್ನ ಕಷ್ಟ ಸುಖವನ್ನು ಹೇಳ್ಕೊಂಡಾಗ ನನಗೆ ಎಲ್ಲ ರೀತಿಯನ್ನು ಒಳ್ಳೆಯದನ್ನು ನಡೆಸಿಕೊಟ್ಟಿದ್ದ ತಾಯಿ. ಅಮಾವಾಸ್ಯೆ ದಿವಸ ವಿಶೇಷವಾದಂತಹ ಪೂಜೆ ನಡೀತದೆ. ಕನಿಷ್ಠ 4 ರಿಂದ 5 ಸಾವಿರ ಜನ ಭಕ್ತರು ಬರ್ತಾರೆ. ಅವರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ಹಾಗೂ ನವರಾತ್ರಿಯಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಮತ್ತು ಹಲವಾರು ಸ್ವಾಮೀಜಿಗಳು ಹಾಗೂ ಹಲವಾರು ಮಠಾಧೀಶರು, ಹಲವಾರು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಆಗಮಿಸಿದ್ದಾರೆ. ದೇವಸ್ಥಾನದ ದರ್ಶನವನ್ನು ಪಡೆದಿದ್ದಾರೆ. ಎಲ್ಲರಿಗೂ ಸಹಿತ ಒಳ್ಳೆಯದಾಗಿದೆ, ನನಗೂ ಬಹಳ ಒಳ್ಳೆಯದಾಗಿದೆ. ನನ್ನವರು ಯಾರೂ ಇಲ್ಲ, ಬಂಧು ಬಳಗ ಮೊದಲೇ ಇಲ್ಲ, ಚೌಡೇಶ್ವರಿ ನಿನ್ನ ಹೊರತು ನನಗ್ಯಾರು ಗತಿಯೇ ಇಲ್ಲ. ನಿನ್ನ ನಾಮ ಹಾಡುತ್ತಿರುವೆ ಕರುಣೆ ಬಾರದೆ, ನೀಲಗೋಡು ಚೌಡೇಶ್ವರಿಯೇ ದಯೆ ಬಾರದೆ. ಈ ಭಕ್ತನ ಮೊರೆಯು ನಿನಗೆ ಕೇಳಿಸದೆ. ಚೌಡೇಶ್ವರಿ ಜಗದೀಶ್ವರಿ, ಚೌಡೇಶ್ವರಿ ಜಗದೀಶ್ವರಿ. ಶ್ರೀ ಯಕ್ಷಿ ಚೌಡೇಶ್ವರಿ ಮಹಿಮೆಯನ್ನ ಹಾಗೂ ಇಲ್ಲಿ ನಡೆಯುವ ಹಬ್ಬ ಉತ್ಸವಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತೇನೆ ಚಿಕ್ಕದೊಂದು ವಿರಾಮದ ನಂತರ.